ಇವತ್ತು ನಾವು ನಮ್ಮ ಕಲಿಯುಗದ ಶ್ರವಣ ಕುಮಾರ, ತಾಯಿಗೆ ತಕ್ಕ ಮಗ, ಇವತ್ತು ತಂದೆ ತಾಯಿನ ಕೊನೆಗಾಲದಲ್ಲಿ ಯಾವ ರೀತಿ ನೋಡ್ಕೊಳ್ಬೇಕು ಅಂತ ಸಮಾಜಕ್ಕೆ ಮಾದರಿಯಾಗಿ ಬದುಕ್ತಾ ಇರ್ತಕ್ಕಂಥ ಮಹಾನ್ ವ್ಯಕ್ತಿಯ ಮುಂದೆ ನಾನು ನಿಂತಿದ್ದೀನಿ. ಆಶೀರ್ವಾದ ಮಾಡಮ್ಮ. ಹೇಳಪ್ಪ ಹೇಳು ಕಂದ, ಈ ನಿನ್ನ ತಾಯಿ ಆಶೀರ್ವಾದ ನಿನಗೆ ಸದಾ ಇದೆಯಪ್ಪ. ಇವತ್ತು ಬೀದಿಲ್ ಬಿದ್ದವ್ರ ಸರಿ ಎಲ್ಲಾದ್ರೂ ತಗೊಂಡೋಗಿ ನಾನು ನೆರಳಲ್ಲಾದ್ರೂ ಇಡ್ತೀನಿ ಅಂತ ಹೇಳ್ತಕ್ಕ ಒಬ್ಬ ಮಗ ಇದ್ದಾನೆ ಅಂದ್ರೆ ಅದು ಖಂಡಿತ ನಮ್ಮ ಯೋಗೀಶ್ವರನೇ. ನಮ್ಮ ಸೇವೆ ಇರಬೇಕು, ನಿಮ್ಮ ಇದಕ್ಕೆ ಸಣ್ಣ ಅಳಿಲ್ ಸೇವೆ ನಮ್ದು ಯಾವಾಗಲೂ ಇರುತ್ತೆ ಬಂದ್ಬಿಡ್ತೀವಿ, ಆಕ್ಷನಲ್ಲಿ ರಿಟರ್ನ್ ಆಗ್ಬಿಡ್ತೀವಿ ನಾವು. ನಮಗೆ ಜಾತ್ರೆ ಇವೆಲ್ಲ ನಡೀತದೆ, ಸೇವೆ ಅನ್ನುವಂಥದ್ದು ಇರಬೇಕು. ಅಯ್ಯಪ್ಪ ಸೇವೆ ಮಾಡಿದ್ದಾರೆ, ಜಾತ್ರೆ ಮಾಡೋಕ್ಕಿಂತ ಜಾಸ್ತಿ. ಆ ಸೇವೆ ಮಾಡೋ ಮನುಷ್ಯ ಎಲ್ರಿಗೂ ಬರಲಿ ಅಷ್ಟೇನೆ ನಾನು ಹೇಳ್ತಾ ಇರೋದು. ಏನು ಹೇಳಕ್ಕೆ ಇಷ್ಟಪಡ್ತೀರಾ ಜನ? ಏನು ನಾನು ಜನಸ್ನೇಹಿ ಅಂದರೆ ಅದು ಮನುಷ್ಯತ್ವಕ್ಕೆ ತುಂಬ ಪ್ರಾಮುಖ್ಯತೆ ಕೊಟ್ಟುವಂಥ ಒಂದು ಇದು. ಕರುಣೆ ಕೆರೆ, ಕರುಣೆಯ ಹೊಳೆ ಹರಿತಾ ಇರ್ತಕ್ಕಂಥದ್ದು. ಇವತ್ತು ಬೀದಿಲ್ ಬಿದ್ದವ್ರನ್ನ ಸರಿ ಎಲ್ಲಾದರೂ ತಗೊಂಡೋಗಿ ನಾನು ನೆರಳಲ್ಲಾದರೂ ಇಡ್ತೀನಿ ಅಂತ ಹೇಳ್ತಕ್ಕ ಒಬ್ಬ ಮಗ ಇದ್ದಾನೆ ಅಂದರೆ ಅದು ಖಂಡಿತ ನಮ್ಮ ಯೋಗೀಶ್ವರನೇ. ಯಾರಿಂದೂ ಆಗಲ್ಲ, ಯಾರಿಂದೂ ಸಾಧ್ಯ ಇಲ್ಲ. ಅವರು ಇನ್ನೆಲ್ಲ ಇನ್ನು ಸುಮಾರು ವರ್ಷಗಳ ಕಾಲ ಚೆನ್ನಾಗಿ ಬಾಳಲಿ ಬೆಳಗಲಿ. ಯಾಕಂದರೆ ನಮ್ಮ ಬಂಗಾರಮ್ಮ ಮಗ ಎಲ್ಲೋ ಇದ್ದರು ನಮ್ಮ ಮನೇಲಿ ಕೆಲಸ ಮಾಡ್ತಾಯಿದ್ದೆ, ತಮಿಳ್ನಾಡಿನಲ್ಲಿ ಥಿಂಗ್ಸು. ಇಲ್ಲಿ ಕಾಲವಾದಾಗ ಪಾಪ ತನ್ನ ಒಂದು ಆಶ್ರಮದಲ್ಲೇ ಇಟ್ಕೊಂಡು ಭಜನೆ ಮಾಡಿ ರಾತ್ರಿ ಇಡೀ ಏನು ಪುಣ್ಯನೋ ಎಂಬಂದು ಇಲ್ಲಾಗಬೇಕು ತಾನು ಮಾಡಿರುವಂಥ ಶ್ರೇಷ್ಠ ಕೆಲಸಕ್ಕೆ ಎಲ್ಲಿ ಇನ್ನುವಂಥದ್ದು ಭಗವಂತನಿಗೆ ಗೊತ್ತಿಲ್ಲ. ಕರೆಕ್ಟಾಗಿ ಇವ್ರ ಸನ್ನಿಧಿಲಿ ತೊಗೊಂಬಂದು ಇಟ್ಕೊಂಡು ಮಾಡಿ ಚಿತಾಗಾರಕ್ಕೆ ತೊಗೊಂಡೋಗಿ ಪಾಪ ಆ ಸರ್ಟಿಫಿಕೇಟ್ ಕೊಡಿಸಿ ಆ ಅಸ್ಥಿನ ತೊಗೊಂಡೋಗಿ ಮಗ ಸಮುದ್ರದಲ್ಲಿ ಕರಗಿಸುವಂಥ ಕೆಲಸ, ಒಳ್ಳೆ ಕೆಲಸ ಮಾಡಿದ್ರು. ನನ್ನ ತಾಯಿಯವ್ರು ತೀರ್ಕೊಂಡು ನಾವು ಹೊರಗಡೆ ಬರೋಂಗಿಲ್ಲ. ಅಂಥ ಸಮಯದಲ್ಲಿ ಇನ್ನೊಂದು ಮಗನಾಗಿ ನನ್ನ ತಾಯಿಯವರು ಕೆಲಸ ಮಾಡಿದ್ದಾರೆ. ಅಪ್ಪ ನಾವು ಆ ಋಣನ ತೀರ್ಸೋಕ್ಕಾಗಲ್ಲ, ಅವ್ರ ಋಣದಲ್ಲಿರ್ತೀವಿ. ಆ ಋಣ ನಾವು ತೀರ್ಸೋಕ್ಕಾಗದಿದ್ರು ಕೂಡ ಅವರ ಸೇವೆ, ಅವ್ರ ಜೊತೆಲಿ ನಾವು ಸೇವೆ ಮಾಡ್ತೀವಿ. ನನಗೆ ಜಾತ್ರೆ ಹಬ್ಬ ಇವೆಲ್ಲ ನಡೀತವೆ. ಇವು ಯಾವ ಬೇಜಾರಿಲ್ದಿರೋ ಒಂದು ತೊಂದರೆ ಆದ ತಕ್ಷಣವೇ ಹೋಗಿ ರಿಯಾಕ್ಟ್ ಆಗ್ತಾರಲ್ಲ, ದಿನ ಹಬ್ಬ ಅದು ನಿಜವಾದ ಹಬ್ಬ ಅದು. ಆ ಹಬ್ಬಕ್ಕೆ ನಿಮ್ಮ ಜೊತೆಲಿ ನಾವು ಸೇವಕರಾಗೇ ಇರ್ತೀವಿ. ಇವತ್ತು ನಾವು ನಮ್ಮ ಕಲಿಯುಗದ ಶ್ರವಣ ಕುಮಾರ, ತಾಯಿಗೆ ತಕ್ಕ ಮಗ, ಇವತ್ತು ತಂದೆ ತಾಯಿನ ಕೊನೆಗಾಲದಲ್ಲಿ ಯಾವ ರೀತಿ ನೋಡ್ಕೊಳ್ಬೇಕು ಅಂತ ಸಮಾಜಕ್ಕೆ ಮಾದರಿಯಾಗಿ ಬದುಕ್ತಾ ಇರ್ತಕ್ಕಂಥ ಮಹಾನ್ ವ್ಯಕ್ತಿಯ ಮುಂದೆ ನಾನು ನಿಂತಿದ್ದೀನಿ. ಭಾಳ ಸಂತೋಷ ಆಗುತ್ತೆ. ಈ ಸೋದೇವನಹಳ್ಳಿ ಭಾಗದಲ್ಲಿ ಇವ್ರ ಸೇವೆ ಅಪಾರ. ನೀವು ಆಲ್ರೆಡಿ ನೋಡ್ತಾ ಇರ್ಬೋದು, ಪಶುಗೋಸ್ಕರ ಅಂದರೆ ಪ್ರಾಣಿ ಪಕ್ಷಿಗಳಿಗೂ ಕೂಡ ತೊಂದರೆ ಆಗಬಾರ್ದು ಅಂತ ಅಮ್ಮನವರ ಹೆಸರಲ್ಲಿ ಆಸ್ಪತ್ರೆನ ನಿರ್ಮಾಣ ಮಾಡಿ ಅದನ್ನು ತುಂಬ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅದರಲ್ಲೂ ಈ ಹಳ್ಳಿ ಭಾಗದಲ್ಲಿ ನಡೆಸೋದು ತುಂಬ ಕಷ್ಟ, ನಡೆಸ್ತಾ ಇದ್ದೀರಾ. ನಿಮ್ಗೆ ಒಳ್ಳೇದಾಗಲಿ. ನೀವು ವಿಶೇಷವಾಗಿ ಬಂದು ನಮಗೆಲ್ಲ ಆಶೀರ್ವಾದ. ನಾನು ಯಾವಾಗಲೂ ಬರ್ತೀನಿ ಅಪ್ಪಾಜಿ, ಬರೀ ನಿಮ್ಮ ಸೇವೆಯಲ್ಲಿ ನಾನು ಜೊತೆಲಿ ಇರಬೇಕು ಅಂತ ಇಷ್ಟಪಡ್ತೀನಿ. ಖಂಡಿತ ಬರ್ತೀನಿ ಅಪ್ಪಾಜಿ, ಧೈರ್ಯವಾಗಿರಿ. ನಮ್ಮ ಮಲ್ಟಿವೈಟಮಿನ್ ಟ್ಯಾಬ್ಲೆಟ್ಸು ಎಲ್ಲ ನನಗೆ ಆದಾಗೆಲ್ಲ ಬಂದು ಕೊಡ್ತೀನಿ, ನಾನು ಬಿಡಲ್ಲಪ್ಪ. ಥ್ಯಾಂಕ್ ಯು. ಭಗವಂತ ನನಗೆ ಎಲ್ಲಿಂದ ಹೋಗೋಣ, ನಿನ್ನಂಗೆನೆ ನಾನು ನೆನೆಸ್ಕೊಳ್ಳೋದು. ಬಹುಶಃ ಯಾರಿಗೂ ಅದು ಬೇಜಾರು ಆಗಬಾರ್ದು, ಏನೂ ಆಗಬಾರ್ದು. ನಮ್ಮ ಸಿದ್ಧಗಂಗೆ ಶ್ರೀಗಳನ್ನ ಆ ದಾಸೋಹ ಇನ್ನೊಬ್ಬರ ಹತ್ರ ಇದು ಮಾಡಿ ತಾನೇ ಹೋಗಿ ಜೋಳಿಗೆ ತಗೊಂಡೋಗಿ ಕೊಡ್ರಿ ಅಂತ ಸೇರಿಸಿಟ್ಟಿದ್ದ ವ್ಯಕ್ತಿ ಥರ ಈ ಅಪ್ಪನಾಗಿ ಒಂದು ಶ್ರೇಷ್ಠವಾಗಿ ಬರಲಿ. ಹೌದೌದು, ಇನ್ನು ಯಾರು ಅದಕ್ಕೆ ಸಮಾನ ನಾನು ಹೇಳಕ್ಕೆ ಇಷ್ಟಪಡಲ್ಲ. ಯಾಕಂದ್ರೆ ಮಹಾನ್ ಕೆಲಸ ಆಗ್ಬೇಕು. ಅವರೇ ನಮಗೆ ಮಾರ್ಗದರ್ಶನಪ್ಪ. ತಾಯಿಗೆ ತಕ್ಕ ಮಗ, ಇವತ್ತು ತಂದೆ ತಾಯಿನ ಕೊನೆಗಾಲದಲ್ಲಿ ಯಾವ ರೀತಿ ನೋಡ್ಕೊಳ್ಬೇಕು ಅಂತ ಸಮಾಜಕ್ಕೆ ಮಾದರಿಯಾಗಿ ಬದುಕ್ತಾ ಇರ್ತಕ್ಕಂಥ ಮಹಾನ್ ವ್ಯಕ್ತಿಯ ಮುಂದೆ ನಾನು ನಿಂತಿದ್ದೀನಿ. ಆಶೀರ್ವಾದ ಮಾಡಮ್ಮ. ಹೇಳಪ್ಪ ಹೇಳು ಕಂದ, ಈ ನಿನ್ನ ತಾಯಿ ಆಶೀರ್ವಾದ ನಿನಗೆ ಸದಾ ಇದೆಯಪ್ಪ.
ಇವತ್ತು ಬೀದಿಲಿ ಬಿದ್ದವ್ರ ಸರಿ ಎಲ್ಲಾದ್ರೂ ತಗೊಂಡೋಗಿ ನಾನು ನೆರಳಲ್ಲಾದ್ರೂ ಇಡ್ತೀನಿ ಅಂತ ಹೇಳ್ತಕ್ಕ ಒಬ್ಬ ಮಗ ಇದ್ದಾನೆ ಅಂದ್ರೆ ಅದು ಖಂಡಿತ ನಮ್ಮ ಯೋಗೀಶ್ ಅವರೇನೆ. ನಮ್ಮ ಸೇವೆ ಇರಬೇಕು ನಿಮ್ಮ ಇದಕ್ಕೆ. ಸಣ್ಣ ಅಳಿಲ್ ಸೇವೆ ನಮ್ದು ಯಾವಾಗಲೂ ಇರುತ್ತೆ ಬಂದ್ಬಿಡ್ತೀವಿ, ಆಕ್ಷನಲ್ಲಿ ರಿಟರ್ನ್ ಆಗ್ಬಿಡ್ತೀವಿ ನಾವು. ನಮಗೆ ಜಾತ್ರೆ ಇವೆಲ್ಲ ನಡೀತದೆ, ಸೇವೆ ಎನ್ನುವಂಥದ್ದು ಇರಬೇಕು. ಅಯ್ಯಪ್ಪ ಸೇವೆ ಮಾಡಿದ್ದಾರೆ, ಜಾತ್ರೆ ಮಾಡೋಕ್ಕಿಂತ ಜಾಸ್ತಿ. ಆ ಸೇವೆ ಮಾಡೋ ಮನುಷ್ಯ ಎಲ್ರಿಗೂ ಬರಲಿ ಅಷ್ಟೇನೆ ನಾನು ಹೇಳ್ತಾ ಇರೋದು. ಏನು ಹೇಳಕ್ಕೆ ಇಷ್ಟಪಡ್ತೀರಾ ಜನ? ಏನು ನಾನು ಜನಸ್ನೇಹಿ ಅಂದರೆ ಅದು ಮನುಷ್ಯತ್ವಕ್ಕೆ ತುಂಬ ಪ್ರಾಮುಖ್ಯತೆ ಕೊಟ್ಟುವಂಥ ಒಂದು ಇದು. ಕರುಣೆ ಕೆರೆ, ಕರುಣೆಯ ಹೊಳೆ ಹರಿತಾ ಇರ್ತಕ್ಕಂಥದ್ದು. ಇವತ್ತು ಬೀದಿಲಿ ಬಿದ್ದವ್ರನ್ನ ಸರಿ ಎಲ್ಲಾದರೂ ತಗೊಂಡೋಗಿ ನಾನು ನೆರಳಲ್ಲಾದರೂ ಇಡ್ತೀನಿ ಅಂತ ಹೇಳ್ತಕ್ಕ ಒಬ್ಬ ಮಗ ಇದ್ದಾನೆ ಅಂದರೆ ಅದು ಖಂಡಿತ ನಮ್ಮ ಯೋಗೀಶ್ ಅವರೇನೆ. ಯಾರಿಂದೂ ಆಗಲ್ಲ, ಯಾರಿಂದೂ ಸಾಧ್ಯ ಇಲ್ಲ. ಅವರು ಇನ್ನೆಲ್ಲ ಇನ್ನು ಸುಮಾರು ವರ್ಷಗಳ ಕಾಲ ಚೆನ್ನಾಗಿ ಬಾಳಲಿ ಬೆಳಗಲಿ. ಯಾಕಂದರೆ ನಮ್ಮ ಬಂಗಾರಮ್ಮ ಮಗ ಎಲ್ಲೋ ಇದ್ದರು ನಮ್ಮ ಮನೇಲಿ ಕೆಲಸ ಮಾಡ್ತಾಯಿದ್ದೆ, ತಮಿಳ್ನಾಡಿನಲ್ಲಿ ಥಿಂಗ್ಸು. ಇಲ್ಲಿ ಕಾಲವಾದಾಗ ಪಾಪ ತನ್ನ ಒಂದು ಆಶ್ರಮದಲ್ಲೇ ಇಟ್ಕೊಂಡು ಭಜನೆ ಮಾಡಿ ರಾತ್ರಿ ಇಡೀ ಏನು ಪುಣ್ಯನೋ ಎಂಬಂದು ಇಲ್ಲ ಆಗಬೇಕು ತಾನು ಮಾಡಿರುವಂಥ ಶ್ರೇಷ್ಠ ಕೆಲಸಕ್ಕೆ ಎಲ್ಲಿ ಅನ್ನುವಂಥದ್ದು ಭಗವಂತನಿಗೆ ಗೊತ್ತಿಲ್ಲ. ಕರೆಕ್ಟಾಗಿ ಇವ್ರ ಸನ್ನಿಧಿಲಿ ತೊಗೊಂಬಂದು ಇಟ್ಕೊಂಡು ಮಾಡಿ ಚಿತಾಗಾರಕ್ಕೆ ತೊಗೊಂಡೋಗಿ ಪಾಪ ಆ ಸರ್ಟಿಫಿಕೇಟ್ ಕೊಡಿಸಿ ಆ ಅಸ್ಥಿನ ತೊಗೊಂಡೋಗಿ ಮಗ ಸಮುದ್ರದಲ್ಲಿ ಕರಗಿಸುವಂಥ ಕೆಲಸ, ಒಳ್ಳೆ ಕೆಲಸ ಮಾಡಿದ್ರು. ನನ್ನ ತಾಯಿಯವ್ರು ತೀರ್ಕೊಂಡು ನಾವು ಹೊರಗಡೆ ಬರೋಂಗಿಲ್ಲ. ಅಂಥ ಸಮಯದಲ್ಲಿ ಇನ್ನೊಂದು ಮಗನಾಗಿ ನನ್ನ ತಾಯಿಯವರು ಕೆಲಸ ಮಾಡಿದ್ದಾರೆ. ಅಪ್ಪ ನಾವು ಆ ಋಣನ ತೀರ್ಸೋಕ್ಕಾಗಲ್ಲ, ಅವ್ರ ಋಣದಲ್ಲಿರ್ತೀವಿ. ಆ ಋಣ ನಾವು ತೀರ್ಸೋಕ್ಕಾಗದಿದ್ರು ಕೂಡ ಅವರ ಸೇವೆ, ಅವ್ರ ಜೊತೆಲಿ ನಾವು ಸೇವೆ ಮಾಡ್ತೀವಿ. ನನಗೆ ಜಾತ್ರೆ ಹಬ್ಬ ಇವೆಲ್ಲ ನಡೀತವೆ. ಇವು ಯಾವ ಬೇಜಾರಿಲ್ದಿರೋ ಒಂದು ತೊಂದರೆ ಆದ ತಕ್ಷಣವೇ ಹೋಗಿ ರಿಯಾಕ್ಟ್ ಆಗ್ತಾರಲ್ಲ, ದಿನ ಹಬ್ಬ ಅದು ನಿಜವಾದ ಹಬ್ಬ ಅದು. ಆ ಹಬ್ಬಕ್ಕೆ ನಿಮ್ಮ ಜೊತೆಲಿ ನಾವು ಸೇವಕರಾಗೇ ಇರ್ತೀವಿ. ಇವತ್ತು ನಾವು ನಮ್ಮ ಕಲಿಯುಗದ ಶ್ರವಣ ಕುಮಾರ, ತಾಯಿಗೆ ತಕ್ಕ ಮಗ, ಇವತ್ತು ತಂದೆ ತಾಯಿನ ಕೊನೆಗಾಲದಲ್ಲಿ ಯಾವ ರೀತಿ ನೋಡ್ಕೊಳ್ಬೇಕು ಅಂತ ಸಮಾಜಕ್ಕೆ ಮಾದರಿಯಾಗಿ ಬದುಕ್ತಾ ಇರ್ತಕ್ಕಂಥ ಮಹಾನ್ ವ್ಯಕ್ತಿಯ ಮುಂದೆ ನಾನು ನಿಂತಿದ್ದೀನಿ. ಭಾಳ ಸಂತೋಷ ಆಗುತ್ತೆ. ಈ ಸೋದೇವನಹಳ್ಳಿ ಭಾಗದಲ್ಲಿ ಇವ್ರ ಸೇವೆ ಅಪಾರ. ನೀವು ಆಲ್ರೆಡಿ ನೋಡ್ತಾ ಇರ್ಬೋದು, ಪಶುಗೋಸ್ಕರ ಅಂದರೆ ಪ್ರಾಣಿ ಪಕ್ಷಿಗಳಿಗೂ ಕೂಡ ತೊಂದರೆ ಆಗಬಾರ್ದು ಅಂತ ಅಮ್ಮನವರ ಹೆಸರಲ್ಲಿ ಆಸ್ಪತ್ರೆನ ನಿರ್ಮಾಣ ಮಾಡಿ ಅದನ್ನು ತುಂಬ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅದರಲ್ಲೂ ಈ ಹಳ್ಳಿ ಭಾಗದಲ್ಲಿ ನಡೆಸೋದು ತುಂಬ ಕಷ್ಟ, ನಡೆಸ್ತಾ ಇದ್ದೀರಾ. ನಿಮ್ಗೆ ಒಳ್ಳೇದಾಗ್ಲಿ. ನೀವು ವಿಶೇಷವಾಗಿ ಬಂದು ನಮಗೆಲ್ಲ ಆಶೀರ್ವಾದ. ನಾನು ಯಾವಾಗಲೂ ಬರ್ತೀನಿ ಅಪ್ಪಾಜಿ, ಬರೀ ನಿಮ್ಮ ಸೇವೆಯಲ್ಲಿ ನಾನು ಜೊತೆಲಿ ಇರಬೇಕು ಅಂತ ಇಷ್ಟಪಡ್ತೀನಿ. ಖಂಡಿತ ಬರ್ತೀನಿ ಅಪ್ಪಾಜಿ, ಧೈರ್ಯವಾಗಿರಿ. ನಮ್ಮ ಮಲ್ಟಿವೈಟಮಿನ್ ಟ್ಯಾಬ್ಲೆಟ್ಸು ಎಲ್ಲ ನನಗೆ ಆದಾಗೆಲ್ಲ ಬಂದು ಕೊಡ್ತೀನಿ, ನಾನು ಬಿಡಲ್ಲಪ್ಪ. ಥ್ಯಾಂಕ್ ಯು. ಭಗವಂತ ನನಗೆ ಎಲ್ಲಿಂದ ಹೋಗೋಣ, ನಿನ್ನಂಗೆನೆ ನಾನು ನೆನೆಸ್ಕೊಳ್ಳೋದು. ಬಹುಶಃ ಯಾರಿಗೂ ಅದು ಬೇಜಾರು ಆಗಬಾರ್ದು, ಏನೂ ಆಗಬಾರ್ದು. ನಮ್ಮ ಸಿದ್ಧಗಂಗೆ ಶ್ರೀಗಳನ್ನ ಆ ದಾಸೋಹ ಇನ್ನೊಬ್ಬರ ಹತ್ರ ಇದು ಮಾಡಿ ತಾನೇ ಹೋಗಿ ಜೋಳಿಗೆ ತಗೊಂಡೋಗಿ ಕೊಡ್ರಿ ಅಂತ ಸೇರಿಸಿಟ್ಟಿದ್ದ ವ್ಯಕ್ತಿ ಥರ ಈ ಅಪ್ಪನಾಗಿ ಒಂದು ಶ್ರೇಷ್ಠವಾಗಿ ಬರಲಿ. ಹೌದೌದು, ಇನ್ನು ಯಾರು ಅದಕ್ಕೆ ಸಮಾನ ನಾನು ಹೇಳಕ್ಕೆ ಇಷ್ಟಪಡಲ್ಲ. ಯಾಕಂದರೆ ಮಹಾನ್ ಕೆಲಸ ಆಗಬೇಕು. ಅವರೇ ನಮಗೆ ಮಾರ್ಗದರ್ಶನಪ್ಪ.